ಮಖ ನಕ್ಷತ್ರವು ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳಲ್ಲಿ 10ನೆಯದು. ಇದನ್ನು ಮಾಘ, ಮಖ ಅಥವಾ ಮಖಿ ಎಂದು ಕರೆಯುತ್ತಾರೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಮ, ಮಿ, ಮು ಮತ್ತು ಮಿ ಆದಲ್ಲಿ ಮಖ ನಕ್ಷತ್ರ ಆಗುತ್ತದೆ. ಮಖ ನಕ್ಷತ್ರದ ಎಲ್ಲಾ ಪಾದಗಳು ಸಿಂಹ ರಾಶಿಯಲ್ಲಿ ಬರುತ್ತದೆ. ಮಖ ನಕ್ಷತ್ರ ಕೇತುವಿನ ನಕ್ಷತ್ರ ಆದರೂ ಸಹ ಪಿತೃದೇವತೆಗಳು ಇದರ ಅಧಿಪತಿಗಳಾಗುತ್ತಾರೆ. ಪುರಾತನ ಗ್ರಂಥಗಳ ಪ್ರಕಾರ ಮಖ ನಕ್ಷತ್ರವನ್ನು ಮಹಾ ನಕ್ಷತ್ರ ಎಂದು ಪರಿಗಣಿಸಲಾಗಿದೆ. ಪುರಾಣ ಪದ್ಧತಿಯಲ್ಲಿ ಪಿತೃಗಣವನ್ನು ದೇವತೆಗಳಂತಲೂ ದೊಡ್ಡದೆಂದು ನಂಬಲಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಹೆಚ್ಚು ಬಲಶಾಲಿಯಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಶಕ್ತಿಶಾಲಿಗಳು ಹಾಗೂ ಪ್ರಭಾವಶಾಲಿಗಳಾಗಿರುತ್ತಾರೆ. ಇವರಿಗೆ ತಾಳ್ಮೆ ಕಡಿಮೆಯಾದುದರಿಂದ ತರ್ಕಬದ್ಧವಾಗಿ ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡಿರುತ್ತಾರೆ. ಇವರು ಎಲ್ಲೇ ಹೋದರೂ ಏನು ಮಾಡಿದರೂ ತಮ್ಮ ಗುರುತನ್ನು ಅಚ್ಚು ಹಾಕುತ್ತಾರೆ. ಇವರು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವರು. ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು, ಸ್ವತಂತ್ರರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ. ಈ ಸ್ತ್ರೀಯರಿಗೆ ಪ್ರಪಂಚದಲ್ಲಿ ಏನು ನಡೆಯುತ್ತದೆ ಎಂಬ ಜ್ಞಾನವಿದ್ದರೂ ತನ್ನ ಗಂಡ ತನಗೆ ಯಾವ ರೀತಿಯಲ್ಲಿ ಯಾಮಾರಿಸುತ್ತಿದ್ದಾನೆ ಎಂದು ತಿಳಿದುಕೊಳ್ಳುವಷ್ಟು ಬುದ್ಧಿವಂತಿಕೆ ಇರುವುದಿಲ್ಲ. ಅಲ್ಲದೆ ತನ್ನ ಗಂಡನೇ ತನಗೆ ಶತ್ರು ಎಂದು ತಿಳಿದಿದ್ದರೂ ಸಹ ಬೇರೆಯವರ ಮುಂದೆ ಗಂಡನನ್ನು ಬಿಟ್ಟುಕೊಡುವುದಿಲ್ಲ. ಹೇಗೆಂದರೆ, ಗಂಡ ಸೋಮಾರಿಯಾಗಿದ್ದರೂ 5 ಪೈಸೆ ಸಂಪಾದನೆ ಮಾಡದಿದ್ದರೂ ಬೇರೆಯವರೊಂದಿಗೆ ಅನೈತಿಕ ಸಂಬಂಧದಲ್ಲಿದ್ದರೂ ತನ್ನ ಗಂಡನನ್ನು ಮಾತ್ರ ಬಿಟ್ಟುಕೊಡುವುದಿಲ್ಲ. ಇವರ ಈ ಬಲಹೀನತೆಯನ್ನು ಇವರ ಪತಿಯು ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಸುಮಾರು 80ರಷ್ಟು ಸ್ತ್ರೀಯರಿಗೆ ಕೆಲಸ ಮಾಡದೇ ಇರುವಂತಹ ಸೋಮಾರಿ ಗಂಡನೇ ಸಿಗುತ್ತಾನೆ. ಕೊನೆಗೆ ತಾನು ಗರ್ಭಿಣಿಯಾಗಿ 7 ಅಥವಾ 8 ತಿಂಗಳುಗಳ ಕಾಲ ತಾನೇ ಕೆಲಸಕ್ಕೆ ಹೋಗಿ ಗಂಡನಿಗೆ ದುಡಿದು ಹಾಕುವ ಸ್ಥಿತಿಯೂ ಇರುತ್ತದೆ. ಆದರೂ ತನ್ನ ಗಂಡ ಇನ್ನೊಬ್ಬರ ಮುಂದೆ ಕೀಳಾಗಿ ಇರಬಾರದು ಎಂದು ಇಷ್ಟಪಡುತ್ತಾರೆ. ಮಕ್ಕಳನ್ನು, ಹೆತ್ತವರನ್ನು, ಸಂಬಂಧಿಕರನ್ನು ಅಷ್ಟೇ ಯಾಕೆ ಈ ಪ್ರಪಂಚವನ್ನೇ ಎದುರು ಹಾಕಿಕೊಂಡು ಸುಳ್ಳು ಹೇಳಿ ತನ್ನ ಗಂಡನನ್ನು ಗೌರವಾನ್ವಿತ ವ್ಯಕ್ತಿಯಾಗಿ ಉಳಿಸಿಕೊಳ್ಳುತ್ತಾಳೆ. ಆದರೆ ಈ ಪ್ರೀತಿಯನ್ನು ಇವರ ಪತಿಯು ಚೆನ್ನಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಜನರ ಮುಂದೆ ಪತ್ನಿಯನ್ನು ಅವಹೇಳನ ಮಾಡುವುದು, ಬೇರೊಬ್ಬಳ ಜೊತೆಯಲ್ಲಿ ಸಂಬಂಧ ಹೊಂದುವುದು, ದುಡಿಮೆ ಮಾಡದೆ ಕೇವಲ ಮನೆಯಲ್ಲಿ ಮಲಗಿಕೊಂಡೇ ಕಾಲ ಕಳೆಯುವುದು, ಸುಳ್ಳು ಹೇಳಿ ಹೆಂಡತಿಯ ಮನಸ್ಸು ಗೆಲ್ಲುವುದು. ಇದೆಲ್ಲ ಬಾಣಗಳನ್ನು ಮಖ ನಕ್ಷತ್ರದ ಸ್ತ್ರೀಯರ ಪತಿಯೂ ಬಿಡುತ್ತಾನೆ. ಇದೆಲ್ಲ ನಿಜವೆಂದು ಮಖ ನಕ್ಷತ್ರದ ಹೆಣ್ಣು ಮಕ್ಕಳು ಪ್ರತಿ ಬಾರಿಯೂ ನಂಬುತ್ತಾರೆ, ಪ್ರತಿ ಬಾರಿಯೂ ಮೋಸ ಹೋಗುತ್ತಾರೆ. ಈ ನಕ್ಷತ್ರದ ಸ್ತ್ರೀಯರು ಹಲವು ಜನರು ಉನ್ನತ ಪದವಿ ಪಡೆದು ಕೆಲಸಕ್ಕೆ ಹೋಗುತ್ತಾರೆ. ಮನೆಯಲ್ಲಿಯೂ ಕಚೇರಿಯಲ್ಲಿಯೂ ಹಗಲು ರಾತ್ರಿ ಕತ್ತೆಯಂತೆ ದುಡಿಯುತ್ತಾರೆ. ಆದರೆ ನಿಜಕ್ಕೂ ಇಷ್ಟೆಲ್ಲ ಮಾಡಿದರೂ ಇವರಿಗೆ ಸಿಗಬೇಕಾದ ಗೌರವಗಳು ಎಲ್ಲಿಯೂ ಸಿಗುವುದಿಲ್ಲ. ಗಂಡನ ಮನೆಯವರೊಂದಿಗೆ ಹೊಂದಾಣಿಕೆ ಕಡಿಮೆ. ಇವರ ಜೀವನದ ಮೊದಲನೇ ಶತ್ರು ಸಂಗಾತಿಯಾಗಿರುತ್ತಾರೆ. ಪಾಪ ಈ ವಿಷಯ ತನಗೆ ತಿಳಿದಿದ್ದರೂ ಏನು ಮಾಡಲಾಗಬೇ ಮಾನಸಿಕವಾಗಿ ಪ್ರಪಂಚವೇ ಸರಿಯಿಲ್ಲ, ತನ್ನ ಗಂಡನದ್ದೇನೂ ತಪ್ಪಿಲ್ಲ ಎಂಬ ಭಾವನಾತ್ಮಕ ನಿರ್ಧಾರಕ್ಕೆ ಬಂದು ಇರೋದರಲ್ಲಿಯೇ ಹೊಂದಿಕೊಂಡು ಬದುಕುತ್ತಾರೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರಲ್ಲಿ ಪ್ರತಿ 30% ಸ್ತ್ರೀಯರು ತಾಯಿಯನ್ನು ಕಳೆದುಕೊಂಡು ಮಲತಾಯಿಯ ರಕ್ಷಣೆಯಲ್ಲಿ ತುಂಬಾ ಕಷ್ಟದಿಂದ ಬೆಳೆದಿರುತ್ತಾರೆ. ಈ ಮಲತಾಯಿಯೇ ಇವರ ಜೀವನದ 2ನೇ ಶತ್ರು. ಒಂದು ಪಕ್ಷ ಅತ್ತೆಯ ಕಾಟವಿಲ್ಲದೆ ಇರಬಹುದು, ಆದರೆ ಮಲತಾಯಿಯ ಭೇದ ಭಾವದ ತಾತ್ಸಾರ ಜೀವನದ ಅತಿ ಕೆಟ್ಟ ಗಳಿಗೆಗಳಾಗಿರುತ್ತದೆ. ಇನ್ನು ಮಕ್ಕಳಿಗಾಗಿ ಜೀವನವನ್ನೇ ತೇಯುತ್ತಾರೆ, ಆದರೆ ಮಕ್ಕಳಿಂದ ಅಷ್ಟೇನೂ ಸಹಕಾರ ಇರುವುದಿಲ್ಲ. ಜೀವನದಲ್ಲಿ ಏನೋ ಪವಾಡ ನಡೆಯುತ್ತದೆ ಎಂಬ ಭ್ರಮೆಯಿಂದ ಹೊರಬನ್ನಿ. ಆದರೆ ಮಖ ನಕ್ಷತ್ರ ಪುರುಷರು ಇದಕ್ಕೆ ತದ್ವಿರುದ್ಧವಾಗಿರುತ್ತಾರೆ. ಮಘ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಸಾಮರ್ಥ್ಯದಿಂದ ಇತರರನ್ನು ಅಚ್ಚರಿಗೊಳಿಸಬಹುದು. ಅವರು ಅಸಾಧ್ಯವಾದ ಕೆಲಸಗಳನ್ನು ನಿರ್ವಹಿಸುತ್ತಾರೆ. ಅವರು ಸ್ವತಂತ್ರರು ಮತ್ತು ಅವರ ಮೌಲ್ಯಗಳು ಮತ್ತು ಘನತೆಯನ್ನು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ.
ಈ ಪುರುಷರು ಯಾವಾಗಲೂ ಸಮಾಜದಲ್ಲಿ ತಮ್ಮ ಸ್ಥಾನ ಮತ್ತು ಚಿತ್ರಣವನ್ನು ಉಳಿಸಿಕೊಳ್ಳಲು ಕೆಲಸ ಮಾಡುತ್ತಾರೆ. ಆದರೆ ಇವರಿಗೆ ಜ್ಞಾನೋದಯ ಆಗಬೇಕು ಅಷ್ಟೇ. ಸ್ತ್ರೀಯರಾಗಲಿ ಪುರುಷರಾಗಲಿ ಈ ರಾಶಿಯಲ್ಲಿ ಜನಿಸಿದವರು ಸುಲಭವಾಗಿ ಯಾರ ಮಾತನ್ನೂ ಕೇಳುವುದಿಲ್ಲ. ಎಷ್ಟೇ ಕಷ್ಟವೆನಿಸಿದರೂ ಆಡಳಿತದ ಚುಕ್ಕಾಣಿ ತಮ್ಮ ಬಳಿಯೇ ಇರಬೇಕು ಎಂದುಕೊಳ್ಳುತ್ತಾರೆ. ಸಮಾಜದ ಗಣ್ಯ ವ್ಯಕ್ತಿಗಳ ಸ್ನೇಹ ಸಹವಾಸ ಇರುತ್ತದೆ. ಮಖ ನಕ್ಷತ್ರದವರು ಸಂಪೂರ್ಣವಾಗಿ ನೇರ ಹಾಗೂ ನಿಷ್ಠುರವಾಗಿರುತ್ತಾರೆ. ಇವರು ಯಾವುದೇ ರೀತಿಯ ಮೋಸ ಕಪಟ ವಂಚನೆಗಳನ್ನು ತಡೆದುಕೊಳ್ಳುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ತಮ್ಮ ಸುತ್ತಮುತ್ತಲೂ ಇದ್ದರೆ ಅವರಿಗೆ ತಕ್ಕನಾಗಿರುವಂತಹ ಶಾಂತಿಯನ್ನು ಮಾಡುವುದಕ್ಕೆ ಕೂಡ ಯಾವುದೇ ಹಂತಕ್ಕೆ ಹೋಗೋದಿಕ್ಕೆ ಮಖ ನಕ್ಷತ್ರದವರು ಹಿಂಜರಿಯೋದಿಲ್ಲ. ಇನ್ನು ಇವರ ಮುಂದೆ ತೋರಿಕೆ ನಾಟಕವನ್ನು ಆಡುವಂತಹ ಯಾರನ್ನು ಕೂಡ ಅಷ್ಟೊಂದು ಹೆಚ್ಚಾಗಿ ಇವರು ಗಣನೆಗೆ ತೆಗೆದುಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಇವರು ಸಮಾಜದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಮಖ ನಕ್ಷತ್ರದವರು ಅದಕ್ಕೆ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಇವರ ಮುಂದೆ ಬೋಟಾಟಿಕೆ ನಾಟಕವನ್ನು ಆಡುವವರನ್ನು ಮಖ ನಕ್ಷತ್ರದವರು ಆದಷ್ಟು ದೂರವೇ ಇಡುತ್ತಾರೆ. ಅದನ್ನು ಮುಚ್ಚುಮರೆ ಮಾಡೋದೂ ಇಲ್ಲ. ಉತ್ತಮ ರೀತಿಯಲ್ಲಿ ಸಂಬಂಧವನ್ನು ನಿಭಾಯಿಸಿಕೊಂಡು ಹೋಗುವುದಕ್ಕೆ ಕೂಡ ಮಖ ನಕ್ಷತ್ರದವರಿಗೆ ತಿಳಿದಿರುತ್ತದೆ. ಆದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಕಂಡುಬಂದರೂ ಕೂಡ ಅದನ್ನ ಮುರಿದು ಹಾಕುವುದಕ್ಕೆ ಯಾವುದೇ ರೀತಿಯ ಯೋಚನೆ ಮಾಡುವುದಕ್ಕೆ ಕೂಡ ಹೋಗೋದಿಲ್ಲ. ಆ ವಿಚಾರದಲ್ಲಿ ಮಖ ನಕ್ಷತ್ರದವರು ಸಂಪೂರ್ಣವಾಗಿ ನಿರ್ದಯಿಯಾಗಿರುತ್ತಾರೆ. ಈ ರೀತಿಯ ನಿರ್ದಯಿಗಳು ಸಾಮಾನ್ಯವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳಿ ಬಿಡುತ್ತಾರೆ ಅಥವಾ ಹಿಂದೆ ಮುಂದೆ ಯೋಚನೆ ಮಾಡದೆ ತಮಗೆ ಅನ್ಸೋದನ್ನ ಮಾಡಿ ಬಿಡ್ತಾರೆ. ಒಂದು ವೇಳೆ ಯಾರಾದರೂ ಮಖ ನಕ್ಷತ್ರದ ಜನರಿಗೆ ಮೋಸ ಮಾಡಿ ಅವರಿಂದ ಕ್ಷಮಾಪಣೆ ಕೇಳಿ ಮಾಫಿ ಪಡೆದುಕೊಳ್ಳಬಹುದು ಎನ್ನುವಂತಹ ಯಾವುದಾದರೂ ಯೋಜನೆ ಇದ್ದರೆ ಇವತ್ತೇ ಅದನ್ನ ಬಿಟ್ಬಿಡಿ. ಯಾಕೆಂದ್ರೆ ಮೋಸವನ್ನು ಎಷ್ಟೇ ಆಪ್ತರಾಗಿದ್ದರೂ ಕೂಡ ಮಖ ನಕ್ಷತ್ರದವರು ಯಾರಿಂದಲೂ ಕೂಡ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅಂತಹ ಜನರಿಗೆ ಕ್ಷಮೆ ನೀಡುವುದಕ್ಕಿಂತ ಹೆಚ್ಚಾಗಿ ಶಿಕ್ಷೆ ನೀಡುವುದೇ ಬಹುತೇಕ ಉತ್ತಮ ಎಂಬುದಾಗಿ ಮಖ ನಕ್ಷತ್ರದವರು ಮೊದಲ ಭಾವಿಸಿರುತ್ತಾರೆ. ಮಖ ನಕ್ಷತ್ರದಲ್ಲಿ ಹುಟ್ಟಿರುವ ಮಹಿಳೆಯರು ಸಾಮಾನ್ಯವಾಗಿ ಶೃಂಗಾರ ಪ್ರಿಯರಾಗಿರುತ್ತಾರೆ. ಸಭೆ ಸಮಾರಂಭಗಳಲ್ಲಿ ಬಹು ಮುಖ್ಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ತಾನಾಗಿಯೇ ಜನಪ್ರಿಯತೆ ದೊರೆಯುತ್ತದೆ. ಅತಿ ಶೀಘ್ರವೇ ಕೋಪಗೊಳ್ಳುತ್ತಾರೆ. ನಾನು ಮಾಡುವುದೆಲ್ಲ ಸರಿ ಎಂಬ ಭಾವನೆ ಸದಾ ಇರಲಿದೆ. ಯಾವುದೇ ವಿಚಾರವನ್ನು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ. ದೊಡ್ಡವರೊಂದಿಗೆ ದೊಡ್ಡವರಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವುದೇ ಇವರ ವಿಶೇಷ. ಮಖ ನಕ್ಷತ್ರದಲ್ಲಿ ಹುಟ್ಟಿರುವ ಹುಡುಗಿಯರು ತಮ್ಮ ಮನಸ್ಸಿನಲ್ಲಿ ಪ್ರೀತಿಗಾಗಿ ಆಳವಾದ ಭಾವನೆಗಳನ್ನು ಹೊಂದಿರುತ್ತಾರೆ. ಆದರೆ ಇವರು ಇವರ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಇವರು ತಮ್ಮ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿಸಿದರೆ ಇವರಿಗೆ ತಮ್ಮ ಸಂಗಾತಿಯ ಸಂತೋಷವೇ ಬೇರೆಲ್ಲ ವಿಷಯಗಳಿಗಿಂತ ಅತ್ಯಂತ ಮುಖ್ಯವಾದ ವಿಷಯವಾಗಿರುತ್ತದೆ. ಪ್ರೀತಿಯ ವಿಷಯದಲ್ಲಿ ಮಖ ನಕ್ಷತ್ರದಲ್ಲಿ ಹುಟ್ಟಿರುವ ಹುಡುಗಿಯರು ಯಾವಾಗಲೂ ತಮ್ಮ ಸಂಗಾತಿಯೊಂದಿಗೆ ನಿಲ್ಲುತ್ತಾರೆ ಮತ್ತು ಪ್ರತಿಯೊಂದು ಸುಖ ದುಃಖದಲ್ಲಿಯೂ ಭಾಗಿಯಾಗುವುದರೊಂದಿಗೆ ತಮ್ಮ ಸಂಗಾತಿಯನ್ನು ಯಾವಾಗಲೂ ಬೆಂಬಲಿಸುತ್ತಾರೆ. ಮಖ ನಕ್ಷತ್ರದಲ್ಲಿ ಹುಟ್ಟಿರುವ ಹುಡುಗಿಯರು ತಮ್ಮ ಪ್ರೀತಿಯಲ್ಲಿ ಬಹಳಷ್ಟು ನಿಷ್ಠಾವಂತರಾಗಿರುತ್ತಾರೆ ಮತ್ತು ಯಾವಾಗಲೂ ತಮ್ಮ ಸಂಬಂಧವನ್ನು ಪೋಷಿಸುವಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ ಮತ್ತು ಕೊನೆಯವರೆಗೂ ನಿಭಾಯಿಸುವಂತೆ ಪ್ರಯತ್ನಿಸುತ್ತಾರೆ. ಮಖ ನಕ್ಷತ್ರಕ್ಕೆ ಸೇರಿದ ಸ್ತ್ರೀಯರು ಸೇರಿದ ಜನರು ಸ್ವತಂತ್ರವಾದ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ಯಾರ ಮೇಲೆಯೂ ಅವಲಂಬಿತರಾಗಿರುವುದಿಲ್ಲ. ಈ ಸ್ತ್ರೀಯರು ಯಾವಾಗಲೂ ತಮ್ಮ ಇಷ್ಟವನ್ನು ಮೊದಲು ನೋಡುತ್ತಾರೆ ಮತ್ತು ಸಾಕಷ್ಟು ಸ್ವಾತಂತ್ರ್ಯವನ್ನು ಹೊಂದಲು ಇಚ್ಛಿಸುತ್ತಾರೆ. ಪ್ರೀತಿಯಲ್ಲಿದ್ದರೂ ಇವರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರ ಈ ಸ್ವಭಾವದಿಂದಾಗಿ ಇವರಿಗೆ ಸಂಬಂಧದಲ್ಲಿ ಸಮಸ್ಯೆ ಎದುರಾಗಬಹುದು. ಏಕೆಂದರೆ ಇವರ ಸಂಗಾತಿ ಇವರಿಗೆ ಒಂಟಿತನ ಇಷ್ಟವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇವರ ಸಂಗಾತಿ ಇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಇವರು ಸಂಬಂಧದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ.
ಆದರೆ ಎಲ್ಲವನ್ನೂ ಬಹಳ ಬೇಗ ಮರೆಯುತ್ತಾರೆ ಮತ್ತು ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಜನರು ಸಾಕಷ್ಟು ಗಂಭೀರ ಹಾಗೂ ನಿಗೂಢ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರಾಗಿರುತ್ತಾರೆ. ಬೇರೆಯವರನ್ನ ಸೆಳೆದುಕೊಳ್ಳುವಂತಹ ಆಕರ್ಷಣೀಯ ಗುಣಗಳನ್ನು ಕೂಡ ಇವರು ಹೊಂದಿರುತ್ತಾರೆ. ಇವರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಕುತೂಹಲವಾಗಿರುತ್ತಾರೆ ಅನ್ನೋದನ್ನ ಯಾವುದೇ ಅನುಮಾನ ಬೇಡ. ಆದರೆ ಇವರಲ್ಲಿರುವಂತಹ ಕೆಲವೊಂದು ಆಳವಾದ ಭಾವನೆ ಇವರನ್ನ ಹೊಟ್ಟೆಕಿಚ್ಚಿನ ಕಡೆಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ತಮ್ಮ ಜೀವನ ಸಂಗಾತಿಯ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚಿನ ವ್ಯಾಮೋಹ ಇರುವ ಕಾರಣದಿಂದಾಗಿ ಅದು ತಮ್ಮ ಸಂಗಾತಿಯನ್ನು ಮೆಚ್ಚಿಸುವುದಕ್ಕೆ ಅವರು ಇರುವಂತಹ ನೈಜ ವಿಚಾರಗಳನ್ನು ವಿಭಿನ್ನವಾಗಿ ಪ್ರತಿಬಿಂಬಿಸುವಂತಹ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ಅಂದರೆ ವಾಸ್ತವಕ್ಕೆ ದೂರವಾಗಿರುವಂತಹ ಘಟನೆಗಳನ್ನ ತಮ್ಮ ಜೀವನ ಸಂಗಾತಿಗೆ ಹೇಳುತ್ತಾರೆ. ಇದು ಕೇವಲ ಅವರು ತಮ್ಮ ಜೀವನ ಸಂಗಾತಿಯನ್ನು ಮೆಚ್ಚಿಸುವುದಕ್ಕಾಗಿ ಮಾತ್ರ. ಅವರು ಕೇವಲ ತಮ್ಮ ಜೀವನ ಸಂಗಾತಿಗೆ ಪ್ರಾಮಾಣಿಕರಾಗಿರುವುದು ಮಾತ್ರವಲ್ಲದೆ ತಮ್ಮ ಜೀವನ ಸಂಗಾತಿಯೂ ಕೂಡ ತಮಗೆ ಪ್ರಾಮಾಣಿಕರಾಗಿರಬೇಕು ಅನ್ನೋದನ್ನ ಕಡ್ಡಾಯವಾಗಿ ಬಯಸುತ್ತಾರೆ. ಒಂದು ಚಿಕ್ಕ ಅನುಮಾನ ಕೂಡ ಈ ರಿಲೇಶನ್ಶಿಪ್ ಅನ್ನು ಹಾಳು ಮಾಡಬಹುದಾದಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾಕೆಂದ್ರೆ ತಮ್ಮ ಕಣ್ಣಿಗೆ ಕಂಡುಬರುವಂತಹ ಚಿಕ್ಕ ಅನುಮಾನವನ್ನು ಕೂಡ ಅದನ್ನು ಪರೀಕ್ಷಿಸದೆ ನ್ಯಾಯ ತೀರ್ಮಾನಕ್ಕೆ ಬಂದು ಬಿಡುತ್ತಾರೆ. ಕೆಲವೊಮ್ಮೆ ಚಿಕ್ಕದಾಗಿ ನಡೆಯುವಂತಹ ಘಟನೆಗಳು ಕೂಡ ಮನಸ್ಸಿನಲ್ಲಿ ಮಾಸಲಾರದಂತಹ ಗಾಯವನ್ನ ನಿರ್ಮಾಣ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಇವರ ಪ್ರೀತಿಯ ಜೀವನದಲ್ಲಿ ಇವರಿಗೆ ಈ ರೀತಿಯ ಘಟನೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಹಾಗೂ ಪ್ರೀತಿ ಸಂದರ್ಭದಲ್ಲಿ ಇವರು ಕೂಡ ಈ ರೀತಿ ಬೇರೆಯವರಿಗೆ ಮಾಡಬಹುದಾಗಿದೆ. ಮಖ ನಕ್ಷತ್ರದಲ್ಲಿ ಜನಿಸಿದವರು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೋಪಗೊಳ್ಳುತ್ತಾರೆ. ಇವರ ಮುಖದಲ್ಲಿ ವಿಶೇಷವಾದಂತಹ ಪ್ರಕಾಶ ಎದ್ದು ಕಾಣುತ್ತದೆ. ದೇವರು ಮತ್ತು ಗುರು ಹಿರಿಯರಲ್ಲಿ ವಿಶೇಷ ಗೌರವವನ್ನು ಹೊಂದಿರುತ್ತಾರೆ. ಇವರಿಗೆ ಸಾಮಾನ್ಯವಾಗಿ ಹಣದ ತೊಂದರೆ ಬಾರದು. ಕುಟುಂಬದ ಸದಸ್ಯರ ಜೊತೆ ಶಾಂತಿ, ಪ್ರೀತಿ ಮತ್ತು ಸಹಕಾರದಿಂದ ಜೀವನ ನಡೆಸುತ್ತಾರೆ. ಇವರದ್ದು ಕಠಿಣ ಮನಸ್ಸು. ಸಾಮಾನ್ಯವಾಗಿ ತಪ್ಪನ್ನು ಮಾಡದ ಇವರು ಬೇರೆಯವರು ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವುದಿಲ್ಲ. ಇವರನ್ನು ನೋಡಿದರೆ ಎಲ್ಲರಿಗೂ ಒಂದು ರೀತಿಯ ಗೌರವ ಮತ್ತು ಭಯ ಮನೆ ಮಾಡಿರುತ್ತದೆ. ಇನ್ನು ಮಖ ನಕ್ಷತ್ರಕ್ಕೆ ಸೇರಿದ ಹುಡುಗಿಯರು ಬಹಳ ಹಠಮಾರಿಗಳಾಗಿರುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಮಖ ನಕ್ಷತ್ರಕ್ಕೆ ವ್ಯಕ್ತಿಗಳು ಸ್ವಭಾವತಃ ಸಾಕಷ್ಟು ಭಾವನಾತ್ಮಕವಾಗಿರುತ್ತಾರೆ. ಇವರಿಗೆ ಜೀವನದಲ್ಲಿ ಯಾವುದಾದರೂ ವಸ್ತು ಅಥವಾ ವಿಷಯಗಳು ಬೇಕು ಎಂದು ಅನಿಸಿದರೆ ಇವರು ಯಾವುದೇ ಹಿಂಜರಿಕೆ ಇಲ್ಲದೆ ಅದರ ಬಗ್ಗೆ ಎಲ್ಲರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಮಖ ನಕ್ಷತ್ರಕ್ಕೆ ಸೇರಿದ ಜನರು ಬಹಳ ಬೇಗನೆ ಕೋಪಕ್ಕೆ ಒಳಗಾಗುತ್ತಾರೆ ಮತ್ತು ಕೆಲವು ಬಾರಿ ಇವರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಲು ಇವರಿಗೆ ಸಾಧ್ಯವಾಗುವುದಿಲ್ಲ. ಇವರ ಆಸೆ ಆಕಾಂಕ್ಷೆಗಳು ಈಡೇರದೇ ಇದ್ದರೆ ಅಥವಾ ಇವರ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಹೋದರೆ ಇವರು ಒತ್ತಡಕ್ಕೆ ಅಥವಾ ಚಿಂತೆಗೆ ಒಳಗಾಗುತ್ತಾರೆ ಮತ್ತು ಸಂಬಂಧಗಳಲ್ಲಿ ಟೆನ್ಷನ್ ಎದುರಾಗುವುದು. ಹಾಗಾಗಿ ನೀವು ಇವರೊಂದಿಗೆ ಸರಿಯಾದ ರೀತಿಯಲ್ಲಿ ಮಾತನಾಡುವ ಮೂಲಕ ಈ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಆದರೆ ಇವರ ಹಠಮಾರಿತನವನ್ನು ನಿಯಂತ್ರಿಸುವುದು ಕಷ್ಟದ ಕೆಲಸವಾಗಿರುವುದು. ಜ್ಯೋತಿಷ್ಯದ ಪ್ರಕಾರ ಮಖ ನಕ್ಷತ್ರದ ವ್ಯಕ್ತಿಗಳು ಸ್ವಭಾವತಃ ಸಾಕಷ್ಟು ಭಾವನಾತ್ಮಕವಾಗಿರುತ್ತಾರೆ. ಈ ನಕ್ಷತ್ರದವರು ಪಂಚಮುಖಿ ರುದ್ರಾಕ್ಷಿ ಧರಿಸಿದರೆ ಒಳ್ಳೆಯದು. ಈ ನಕ್ಷತ್ರದವರು ಬಲಶಾಲಿಗಳು, ದಪ್ಪ ತುಟಿ, ಅಗಲವಾದ ಹಣೆ ಇರತಕ್ಕವರು, ಕೋಪ ಸ್ವಭಾವದವರಾದರೂ ತಂದೆ ತಾಯಿಯವರ ಮೇಲೆ ಬಹಳ ಭಕ್ತಿ ಇರತಕ್ಕವರು ಆಗುವರು. ಸ್ತ್ರೀಯಾಗಿದ್ದರೆ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ವಿಶೇಷ ಭಕ್ತಿ ಉಳ್ಳವರು ಭಾಗ್ಯವಂತರು. ಎಲ್ಲ ವರ್ಗದವರ ಮೇಲೆ ಹೊಂದಿಕೊಂಡು ಹೋಗತಕ್ಕವರು. ಹಾಗಾಗಿ ಇದು ಮಹಾನಕ್ಷತ್ರ ಆಗಿ ಪೂರ್ಣ ಜನ್ಮಕುಂಡಲಿ ನೋಡುವ ಸಂದರ್ಭ ಬರಲಾರದು. ವಿವಾಹ ಆಗಬಹುದು, ಆದರೆ ಸಗೋತ್ರ
ಒಂದೇ ನಾಡಿಯಾಗಿದ್ದು ಹತ್ತಿರದ ಸಂಬಂಧಿಕರಾದರೆ ರಕ್ತದ ಗುಂಪು ಪರಿಶೀಲಿಸಿ ವಿವಾಹ ಆಗತಕ್ಕದ್ದು. ಕೇತು ಈ ನಕ್ಷತ್ರದ ಆಡಳಿತಗಾರನಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಧಾರ್ಮಿಕತೆಯ ಕಡೆಗೆ ಹೆಚ್ಚಿನ ಒಲವು ತೋರುತ್ತಾರೆ. ಸರ್ಕಾರ ಮತ್ತು ಸಮಾಜದ ಉನ್ನತ ಅಧಿಕಾರಿಗಳೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳುವ ಇವರು ಈ ಕ್ಷೇತ್ರಗಳಿಂದ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಇವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ. ಇವರಿಗೆ ಐಷಾರಾಮಿ ವಸ್ತುಗಳ ಬಗ್ಗೆ ಒಲವು ಹೆಚ್ಚು. ಇವರು ಆರ್ಥಿಕವಾಗಿ ಬುದ್ಧಿವಂತರು. ರಾಜಕೀಯದವರು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆ ಸಹಕಾರ ಸಂಪರ್ಕ ಇರುತ್ತದೆ. ಕುಟುಂಬ ಜೀವನ ಸುಖಮಯವಾಗಿರುತ್ತದೆ. ಕೊಟ್ಟ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ. ಜನಪ್ರಿಯತೆಯ ಜೊತೆಗೆ ವಿರೋಧಿಗಳು ಹೆಚ್ಚುತ್ತಾರೆ. ದೇವರಲ್ಲಿ ನಂಬಿಕೆಯಿದ್ದರೂ ತಮ್ಮ ಜವಾಬ್ದಾರಿಯನ್ನು ಎಂದಿಗೂ ಮರೆಯುವುದಿಲ್ಲ. ಸಂಗೀತ ನಾಟ್ಯದಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ. ಎಷ್ಟೇ ಕಷ್ಟವಾದರೂ ತಮ್ಮ ಇಷ್ಟದಂತೆ ಹಣ ಆಸ್ತಿ ಅಂತಸ್ತನ್ನು ಪಡೆಯುತ್ತಾರೆ. ತಂದೆ ಮತ್ತು ತಂದೆಯ ಕಡೆಯ ಬಂಧುಗಳ ಮೇಲೆ ವಿಶೇಷ ಅಕ್ಕರೆ ಪ್ರೀತಿ ವಿಶ್ವಾಸ ಇರುತ್ತದೆ. ಈ ನಕ್ಷತ್ರದವರಿಗೆ ಮಂತ್ರತಂತ್ರದಲ್ಲಿ ವಿಶೇಷ ಆಸಕ್ತಿ ಲಭಿಸುತ್ತದೆ. ವಿನಯ ಮತ್ತು ಗಂಭೀರತೆ ಜನ್ಮದಿಂದಲೇ ಬಂದಿರುತ್ತದೆ. ಸಣ್ಣ ಪುಟ್ಟ ಅನಾರೋಗ್ಯದ ತೊಂದರೆಗಳನ್ನು ಹೊರತುಪಡಿಸಿದರೆ ಉತ್ತಮ ಆರೋಗ್ಯ ಇರುತ್ತದೆ. ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿಂದೆ ಉಳಿಯುತ್ತಾರೆ. ಆದರೆ ವಿದ್ಯೆಗಿಂತಲೂ ಬುದ್ಧಿಶಕ್ತಿ ಅಧಿಕವಾಗಿರುತ್ತದೆ. ಸುಖ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಲು ಇವರಿಗೆ ಇಷ್ಟವಾಗದು. ಹಾಗೆಯೇ ಸಮಯವನ್ನು ವ್ಯರ್ಥ ಮಾಡುವವರನ್ನು ಕಂಡರೂ ಇವರಿಗೆ ಬೇಸರ ಬರುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಸಮಾಜದ ಉನ್ನತ ಸ್ಥಾನಮಾನ ಲಭಿಸುತ್ತದೆ. ಬಾಳ ಸಂಗಾತಿಯ ಜೊತೆ ಸುಖ ಜೀವನವನ್ನು ನಡೆಸುತ್ತಾರೆ. ಕುಟುಂಬ ನಿರ್ವಹಣೆಗಾಗಿ ಹೆಚ್ಚಿನ ಹಣ ಗಳಿಸಲು ಸ್ವಂತ ವ್ಯಾಪಾರ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ. ಪುರುಷರಿಗೆ ಸ್ವಾಭಿಮಾನವು ಅತಿಯಾಗಿರುತ್ತದೆ. ಜೀವನದಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ಹೆಚ್ಚಿನ ಸಾಧನೆ ಮಾಡುವ ಬಯಕೆ ಇರುತ್ತದೆ. ಅನಾವಶ್ಯಕವಾಗಿ ವೇಳೆಯನ್ನು ವ್ಯರ್ಥ ಮಾಡದೆ ಕೈಹಿಡಿದ ಕೆಲಸಗಳನ್ನು ವೇಗವಾಗಿ ಮುಗಿಸುತ್ತಾರೆ. ಒಳ್ಳೆಯ ಸ್ವಭಾವವಿರುವ ಕಾರಣ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ. ಆದರೆ ಅತಿಯಾದ ಕೋಪ ಕೆಲವರನ್ನು ದೂರ ಸರಿಯುವಂತೆ ಮಾಡುತ್ತದೆ. ಈ ರಾಶಿಗೆ ಸೇರಿದವರು ಸ್ವಭಾವತಃ ಪ್ರಾಮಾಣಿಕರು. ಪತ್ನಿಯನ್ನು ಪ್ರೀತಿಯಿಂದ ಸಲಹುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ. ಇವರಿಗೆ ಪ್ರತಿದಿನ ಹೊಸ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳು ಮನಸ್ಸಿಗೆ ಬರುತ್ತವೆ. ಹಾಗೂ ಇವರು ಯಾವಾಗಲೂ ಜೀವನದಲ್ಲಿ ಮುಂದೆ ಸಾಗಲು ಪ್ರಯತ್ನಿಸುತ್ತಾರೆ. ನೀವು ಕೆಲಸವನ್ನು ಪ್ರಾರಂಭಿಸುವಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನೀವು ಪರಿಹಾರವನ್ನು ಕಂಡುಕೊಳ್ಳುವುದರಲ್ಲಿ ಯಶಸ್ವಿಯಾಗುತ್ತೀರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.